ಇನ್ನು ನಟಿ ತನುಶ್ರೀ ದತ್ತಾ ಮೇಲೆ ಲೈಂಗಿಕ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಪಾಟೇಕರ್ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನೆನ್ನೆಯ ಸತ್ಯ ಇವತ್ತೂ ಕೂಡ ಅದೇ ಸತ್ಯವಾಗಿರುತ್ತೆ. ನೆನ್ನೆ ಇರೋದು ಸತ್ಯ, ಇವತ್ತೂ ಕೂಡ ಅದೇನೆ. 10 ವರ್ಷಗಳ ಹಿಂದೆಯೇ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದೇನೆ. ತನುಶ್ರೀ ದತ್ತಾ ಅವರಿಗೆ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಈ ರೀತಿಯಾಗಿ ಲೈಂಗಿಕ ಕಿರುಕುಳ ಆರೋಪದ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನಾ ಪಾಟೇಕರ್. 10 ವರ್ಷಗಳ ಹಿಂದೆ ನಾನು ಹೇಳಿಕೆಯನ್ನು ನೀಡಿದ್ದೀನಿ. ತನುಶ್ರೀ ದತ್ತಾ ಮಾಡಿದಂಥ ಆರೋಪವನ್ನ ನಿರಾಕರಿಸಿದ್ದಾರೆ ಬಾಲಿವುಡ್ನ ಹಿರಿಯ ನಟ ನಾನಾ ಪಾಟೇಕರ್. ಶೂಟಿಂಗ್ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳ ಆಗಿತ್ತು. ಹಾಡಿನ ಒಂದರ ಚಿತ್ರೀಕರಣ ಸಂದರ್ಭದಲ್ಲಿ ತನುಶ್ರೀ ದತ್ತಾ ಅವರ ಮೇಲೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ರು ನಾನಾ ಪಾಟೇಕರ್ ಅನ್ನೋದು ಖಾಸಗಿ ಟಿವಿ ಸಂದರ್ಶನದಲ್ಲಿ ಆರೋಪಿಸಿದ್ರು. ನಟಿ 2008ರಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ರು ಅನ್ನೊಂದು ಆರೋಪ. ಜೊತೆಗೆ ಆ ಒಂದು ಶೂಟಿಂಗ್ ನಿಂದ ಅವ್ರು ಹೊರ ನಡಬೇಕಾದ್ರೆ ಒಂದು ರೀತಿಯಾಗಿ ಅವರ ಮೇಲೆ ಹಲ್ಲೆ ನಡೆಸುವಂತ ಕೆಲಸ ಆಯ್ತು. ಕಾರಿನ ಮೇಲೆ ಹತ್ತಿ ಜಖಂ ಮಾಡುವಂತ ಕೆಲಸ ಆಯ್ತು. ಇದೆಲ್ಲವನ್ನು ಕೂಡ ಆರೋಪ ಮಾಡಿದ್ರು ತನುಶ್ರೀ ದತ್ತಾ. ಇದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾನಾ ಪಾಟೇಕರ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ನೆನ್ನೆಯ ಸತ್ಯ ಇವತ್ತಿಗೂ ಸತ್ಯ. 10 ವರ್ಷಗಳ ಹಿಂದೆ ನಾನು ಹೇಳಿಕೆ ಕೊಟ್ಟಿದ್ದೇನೆ. ಕಂಪ್ಲೀಟ್ ಆಗಿ ಇದನ್ನ ನಿರಾಕರಿಸಿದ್ದಾರೆ ನಾನಾ ಪಾಟೇಕರ್. मेरे वकील ने कहा है पूरी टीम ने कि किसी भी चैनल से बात मत करो. मैं हमेशा आपसे मिलता रहता हूँ, तो मुझे कोई दिक्कत नहीं थी. लेकिन उन्होंने जब कहा है तो मुझे ये करना पड़ेगा. सो विल प्लीज पार्डन मी फॉर दैट. थैंक यू वेरी मच. लाइन बता देते बस आप आपसे अपना स्टेटमेंट दे दीजिए. आप लोग कोई सवाल नहीं पूछेंगे. व्हाटएवर यू हैव टू से. आपको जो ये 10 साल पहले जो बोला था वही बोलो. क्या बोलना? कल जो सच था वो आज सच है. आज जो सच है वो कल सच ही रहेगा. वो तो बदलते नहीं रहेगा. जब एक बार वो हो गया मैं सबको इंटरव्यू दूंगा. ಎಸ್, ನಟಿ ತನುಶ್ರೀ ದತ್ತಾ ಮೇಲೆ ಲೈಂಗಿಕ ಕಿರುಕುಳವನ್ನು ಮಾಡಿದ್ದಾರೆ ಅನ್ನೋ ಆರೋಪವನ್ನ ತನುಶ್ರೀ ದತ್ತಾ ಹೇಳಿರೋದು. ಈಗ ಬಾಲಿವುಡ್ನಲ್ಲಿ ದೊಡ್ಡ ಹಂಗಾಮ ಆಗ್ತಿದೆ. ಇದು ಎಲ್ಲಾ ಕಡೆ ಇದರ ಬಗ್ಗೆನೇ ಮಾತಾಗ್ತಿದೆ. ಬಹಳಷ್ಟು ಜನ ನನಗೂ ಕೂಡ ಈ ರೀತಿಯಾಗಿ ಹರಾಸ್ಮೆಂಟ್ ಆಗಿತ್ತು ಅನ್ನೋದು ಮಾತನ್ನ ಹೇಳ್ತಿದ್ದಾರೆ. ಈಗ ತನುಶ್ರೀ ದತ್ತಾ ಆರೋಪವನ್ನ ಕಂಪ್ಲೀಟ್ ಆಗಿ ನಿರಾಕರಿಸಿದ್ದಾರೆ ನಾನಾ ಪಾಟೇಕರ್. ನನ್ನ ವಕೀಲರು ಹೇಳಿದ್ದಾರೆ, ನಾನು ಎಲ್ಲ ಕೂಡ ಹೇಳೋಕ್ಕಾಗೋಲ್ಲ ಈಗ. ಆದ್ರೆ ನೆನ್ನೆಯ ಸತ್ಯ ಇವತ್ತು ಕೂಡ ಸತ್ಯವಾಗಿರುತ್ತೆ ಅಂತ ನಾನಾ ಪಾಟೇಕರ್ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ.